ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಇದು ಟೋಟಲ್ ಸ್ನೇಹಿತರೆ ನಿಮಗೆ 5 ಎಕರೆ 30 ಗುಂಟೆ ಇದೆ ಸ್ನೇಹಿತರೆ. 5 ಎಕರೆ 30 ಗುಂಟೆ ಇದೆ. ಆದರೆ ಇವರು ಇದರಲ್ಲಿ 4 ಎಕರೆ ಮಾತ್ರ ನಮಗೆ ಸೇಲ್ ಮಾಡ್ತಾಯಿದ್ದಾರೆ. ನಿಮಗೆ ಒಳ್ಳೆ ಲ್ಯಾಂಡು, 2 ಬೋರ್ ಇದೆ ಸ್ನೇಹಿತರೆ. ಆದರೆ ಇವರು ಒಂದೇ ಬೋರ್ಲಿ 5 ಎಕರೆ 30 ಗುಂಟೆ ಕೂಡ ವ್ಯವಸಾಯ ಮಾಡ್ತಾಯಿದ್ದಾರೆ. ಮಣ್ಣು ಕೂಡ ಅಷ್ಟೇ ಪ್ಯೂರ್ ರೆಡ್ ಸಾಯಿಲ್. ತೋಟಗಳನ್ನೇ ಮನೆಗಳನ್ನೇ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಇಲ್ಲಿ ಸರೌಂಡಿಂಗ್ ಪೂರ ನಿಮಗೆ ಒಳ್ಳೆ ತೋಟಗಳನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ಗಳಾಗುತ್ತೆ. ನಿಮ್ಗೆ ನಾನು ಹೇಳಿದೆ ಇದರಲ್ಲಿ 2 ಬೋರ್ ಇದೆ ಅಂತ. ಅದರಲ್ಲಿ ಒಂದು ಬೋರ್ಗೆ ಮೋಟ್ರ್ ಬಿಟ್ಟಿದ್ದಾರೆ, ರನ್ನಿಂಗ್ ಇದೆ. ಇವತ್ತು ನಿಮಗೆ ಕಟ್ಟ ನೀರಾವರಿ ಬರೀ ಕೆಲವು ಕಡೆ ಮಾತ್ರ ಕಂಡುಬರುತ್ತೆ. ಅಂದರೆ ನಿಮಗೆ ನೀರಾವರಿ ಎಲ್ಲಿದೆ ಅಂತಂದರೆ ಈ ನದಿಗಳ ಹತ್ರ ಆಗ್ಬೋದು, ಚಾನಲ್ಗಳ ನೀರಾಗ್ಬೋದು, ಅಲ್ಲಿ ಮಾತ್ರ. ನಮ್ಮ ಇಲ್ಲೂ ಕೂಡ ಇವರು ಕಟ್ಟ ನೀರಾವರಿಲಿ ವ್ಯವಸಾಯ ಮಾಡ್ತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆ ಒಂದು ಅರ್ಥ ಗೊತ್ತಾಗುತ್ತೆ. ಈಗ ಜೋಳ ಹಾಕಿದ್ದಾರೆ ಸ್ನೇಹಿತರೆ. ನಾವು ಒಳಗಡೆ ಹೋಗಿಲ್ಲ, ನಾವು ಹೊರಗಡೆಯಿಂದಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಕರಿಬೇವಿನ ಗಿಡ ಒಂದಿದೆ. ಕರಿಬೇವಿನ ಗಿಡ ಬೆಳೆಸೋ ತನಕ ತುಂಬ ಕಷ್ಟ ಇದೆ. ಸಸಿಯಿಂದ ದೊಡ್ಡದಾಗೋ ತನಕ ನಮಗೀಗ ಒಂದು ಲೆವೆಲ್ ಇದೆ, ಸೂಪರಾಗಿದೆ. ಆಮೇಲೆ ಒಂದು ಸೀಬೆ ಗಿಡ ಇದೆ. ಸೀಬೆ ಗಿಡ ಕೂಡ ಅಚ್ಚುಕಟ್ಟಾಗಿ ಫಲ ಕೊಡ್ತಿರುವಂತಹ ಒಂದು ಇದು. ದಾಳಿಂಬೆ ಕೂಡ ಫಲ ಕೊಡ್ತಾಯಿದೆ. ಒಂದೇ ಒಂದು ಹಾಕ್ಕೊಂಡಿದ್ದಾರೆ. ಎಲ್ಲ ಒಂದೊಂದು ಗಿಡ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಜೋಳ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಏನು ಹೈಟ್ಲಿದೆ ನೋಡಿ. ಆಮೇಲೆ ತುಂಬ ಚೆನ್ನಾಗಿದೆ. ಭೂಮಿ ಕೂಡ ಅಷ್ಟೇ ಬೆಲ್ದು ಹಚ್ಚಿದ್ದಾಗಿದೆ ಸ್ನೇಹಿತರೆ. ಸ್ಕ್ವಯರ್ ಆಗಿದೆ ಭೂಮಿ, ತುಂಬ ಚೆನ್ನಾಗಿದೆ. ನಾವು ಕೂಡ ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮಗೆ ಬೇಕಾಗಿರುವ ರೀತಿ ಅಂದರೆ ನಾವಿಲ್ಲಿ ಆರಾಮಾಗಿ ಅಡಿಕೆನೋ, ತೆಂಗು, ಮಾವು, ದಾಳಿಂಬೆನೋ, ಸಪೋಟೋ, ನಮಗೆ ಹಲವು ರೀತಿಯ ಹಣ್ಣುಗಳಾಗ್ಬೋದು, ಒಳ್ಳೆ ಗಿಡಗಳಾಗ್ಬೋದು, ಅವುಗಳನ್ನ ಹಾಕ್ಕೊಂಡು ನಾವು ಒಳ್ಳೆ ಅದ್ಭುತವಾದ ತೋಟ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಆದಾಯನೂ ಬರುತ್ತೆ. ನಮಗೆ ಒಳ್ಳೆ ಹಣ್ಣುಗಳು ಕೂಡ ದೊರಕ್ತವೆ. ಯಾಕೆ ಈ ಮಾತು ಹೇಳ್ತೀನಿ ಸಾಮಾನ್ಯವಾಗಿ ಯಾಕಂದರೆ ನಾವು ಯಾವುದೇ ಹಣ್ಣುಗಳನ್ನ ತೊಗೊಂಡ್ರೂ ಕೂಡ ನಾವು ತಿನ್ನೋದೆಲ್ಲ 100ಕ್ಕೆ 100 ಕೆಮಿಕಲ್ಸ್ ಸ್ನೇಹಿತರೆ. ಬೇಗ ಹಣ್ಣಾಗಲಿ ಅಂತ ಪೌಡ್ರ್ಗಳಾಗ್ತಾರೆ, ಇದನ್ನು ಔಷಧಿಗಳನ್ನ ನೀರಿಗೆ ಹಾಕಿ ಅಲ್ಲಿ ಬಾಳೆಹಣ್ಣುಗಳನ್ನ ಅಜ್ಜಿ ಎತ್ತು ಮಾಡೋದು ನೋಡಿ. ಇದ್ರ ಪಕ್ಕದಲ್ಲೂ ಕೂಡ ಒಂದು ಹಂಚಿನ ಮೇಲೆ ಕಟ್ಕೊಂಡಿದ್ದಾರೆ. ಒಳ್ಳೆ ಲ್ಯಾಂಡ್ ನೋಡಿ, ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ನೋಡಿ ತೋಟ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಲ್ಯಾಂಡ್ ಸರೌಂಡಿಂಗ್ ಪೂರ ನಿಮಗೆ ತೋಟಗಳೇ, ಯಾರು ಕೂಡ ಖಾಲಿ ಬಿಟ್ಟಿಲ್ಲ. ಅಂದರೆ ಪ್ರತಿಯೊಬ್ಬರು ಇಷ್ಟು ಅಚ್ಚುಕಟ್ಟಾಗಿ ತೋಟ ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ನಾವು ಕೂಡ ಇದನ್ನು ಇನ್ನೂ ಅಭಿವೃದ್ಧಿ ಮಾಡೋದ್ರಲ್ಲಿ 2 ಮಾತಿಲ್ಲ. ಎಲ್ಲ ಮಾಡಿದ್ದಾರೆ. ನಾವು ಕೂಡ ಒಳ್ಳೆ ತೋಟ ಮಾಡ್ಬೋದು. ಹೇಳಿದ್ನಲ್ಲ, ಭೂಮಿ ಮಾತ್ರ ಬೆಲ್ದು ಹಚ್ಚಿದಂಗಿದೆ. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ನಾನು ನಿಮಗೆ ಸುತ್ತ ಯಾಕೆ ವೀಡಿಯೋ ಮಾಡೋದು ಅಂತಾರೆ, ನಿಮಗೆ ಅಕ್ಕಪಕ್ಕ ಏನು ನಡೀತಾ ಇದೆ ಅಂತ ಗೊತ್ತಾಗಲಿ ಅಂತ ನೋಡಿ. ಇಲ್ಲಿ ಯಾರು ಕೂಡ ನಿಮಗೆ ಡ್ರಿಪ್ ಮಾಡಿ ಇಲ್ಲಿ ವ್ಯವಸಾಯಗಳು ಮಾಡಿಲ್ಲ. ಕಟ್ಟ ನೀರಾವರಿ ನಮಗೆ ಯಾವಾಗಲೂ ಅಷ್ಟೇ ಡಾಕ್ಯುಮೆಂಟ್ಸು, ರೋಡು, ಲ್ಯಾಂಡು ಅಚ್ಚುಕಟ್ಟಾಗಿರಬೇಕು. ನೀರಾವರಿ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಇವರು 1 ಎಕರೆಗೆ 30 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ಇದರಲ್ಲಿ ಅವ್ರೇನು ಜಾಸ್ತಿ ಕಡಿಮೆ ಮಾಡೋಲ್ಲ ಸ್ನೇಹಿತರೆ. ನೀವು ನೇರ ಕೂತ್ಕೊಂಡು ಮಾತಾಡಿ ಓನರ್ ಹತ್ರ, ನಿಮಗೆ ಅವರು ಏನು ಬಿಡ್ತಾರೋ ಅಷ್ಟೇ. ನಿಮಗೆ ನೇರ ಮಾತುಕತೆ. ಇಲ್ಲಿ ಯಾವುದೇ ರೀತಿಯ ದಲ್ಲಾಳಿಗಳ ವ್ಯವಹಾರ ಅಲ್ಲ. ನಿಮ್ಮ ನೇರ ಓನರ್ ಟು ಓನರ್ ನೀವು ಮಾತಾಡಿ ನಿಮ್ಮ ರೇಟ್ಗೆ ಏನಾಗುತ್ತೆ ಬಂದರೆ ಬಹುದು. ಫಸ್ಟ್ ಹೇಳಿದ್ದಾರೆ, ಜಾಸ್ತಿ ಹೋರಾಡೋ ಅಂಥವ್ರನ್ನ, ತುಂಬ ಕಡಿಮೆ ಕೇಳೋಂಥವ್ರನ್ನ ಇದು ಮಾಡಬೇಡಿ, ಬಂದರೆ 2 ಮಾತಲ್ಲಿ ಹೋಗಬೇಕು ಅನ್ನೋದು ಅವರು ಕೂಡ ಶಿಸ್ತಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅವ್ರು ಏನೇ ಇರಲಿ ನಾವು ಏನಂದರೆ ನೇರ ಮಾತಾಡಿದಾಗ ನಮಗೆ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಿಯರಿಟಿ ಸಿಗುತ್ತೆ. ನಾವು ಈ ತೋಟನ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದಾಗ ನಿಜವೂ ಹೇಳ್ತೀನಿ, ನಾವು 4-5 ಜನಗಳಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ. ನಮ್ಮ ದೇಹದಲ್ಲಿರುವ ಮೂಳೆಗಳು ಕೂಡ ಸ್ವಲ್ಪ
ಬಲಗೊಳ್ಳುತ್ತೆ. ನಾನು ಇತ್ತೀಚೆಗೆ ನಮ್ಮ ಸ್ವಲ್ಪ ಜನಗಳು ನನ್ನ ಹತ್ರ ಹೇಳಿದಾಗ, ಅಣ್ಣ ನಾನು ಎಲ್ಲೂ ಬಿದ್ದಿಲ್ಲ, ನನಗೆ ಮೂಳೆ ಕ್ರ್ಯಾಕ್ ಆಗಿದೆ, ಎಷ್ಟೋ ಈಗ ಸುಮಾರು ಸೀಟ್ಗಳು ಈ ಥರ ಹೇಳ್ತಿದ್ದಾರೆ. ಯಾತಕ್ಕೆ ಅನ್ನೋದು ಅರ್ಥ ಆಯ್ತಿಲ್ಲ. ಅಂದರೆ ನಾವು ತಿನ್ನೋ ಫುಡ್ಲಿ ವಿಟಮಿನ್ಗಳ ಕೊರತೆ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಬೋನ್ಸ್ಗಳು ಇದ್ದಕ್ಕಿದ್ದಂಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ನಾವು ತಗೊಳ್ಳೋ ಫುಡ್ಡೇ. ಯಾಕೆಂತಂದರೆ ಯಾರೂ ಕೂಡ ಬಿಡದೆ ಇದಾಗದೆ ಈ ಥರ ಬೋನ್ಸ್ ಡ್ಯಾಮೇಜ್ ಆಗಿದೆ ಅನ್ನೋದು ಇತ್ತೀಚೆಗೆ ಕೇಳಿಬರ್ತಿರುವಂತಹ ಒಂದು ಅಂಶ ಆಗಿದೆ ಸ್ನೇಹಿತರೆ. ಅದರಿಂದ ನಾವು ಎಲ್ಲ ರೀತಿಯಲ್ಲೂ ಅನುಕೂಲವಾಗಿರಬೇಕು ಅಂತಂದರೆ ನಾವು ಈ ಥರ ಒಂದು ಅಚ್ಚುಕಟ್ಟಾದ ಒಂದು ಲ್ಯಾಂಡ್ ತೊಗೊಂಡು ಇವರು ಎಲ್ಲ ವ್ಯವಸಾಯ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲೂ ಕೂಡ ಬೆಳೆ ಹಾಕಿದರು, ತೆಗೆದಿದ್ದಾರೆ. ಇನ್ನು ಬಾಕಿ ಎಲ್ಲ ಕೂಡ ಬೆಳೆ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ ಸ್ನೇಹಿತರೆ. ಇದು ಇಷ್ಟು ಕಾಲ ಇಟ್ಕೊಂಡಿದ್ದಾರೆ. ಹಂಗೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಇದು ಮಾಡ್ಕೊಂಡಾಗ ನಮ್ಮ ಬೋನ್ಸ್ ವರ್ಕ್ ಮಾಡಿದಾಗ ಇದರಲ್ಲಿ ನಮ್ಮ ಬೋನ್ಸ್ ಆಗ್ಬೋದು, ನಮಗೆ ಒಳ್ಳೆ ಗಾಳಿ ಆಗ್ಬೋದು, ಒಳ್ಳೆ ವಾತಾವರಣ, ನಮ್ಮಿಂದ ಒಂದು 10 ಜನಕ್ಕೆ ಕೆಲಸ. ನಾವು ಪ್ರಕೃತಿಗೆ ಯಾವತ್ತೂ ಏನು ಕೊಡೋಕ್ಕಲ್ಲ ಬಿಡಿ. ಆದಷ್ಟು ಪ್ರಕೃತಿನ ನಾವು ಒಳ್ಳೆ ರೀತಿಯಲ್ಲಿ ಇಡಬೇಕು ಅಂತಂದರೆ ನಾವು ಒಳ್ಳೊಳ್ಳೆ ಥರದ ಗಿಡಗಳನ್ನ ಹಾಕಿ ಬೆಳೆಸಿ ಅವುಗಳಿಂದ ಪ್ರಕೃತಿಗೆ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಬೇಕದಷ್ಟೇ. ಪೊಲ್ಯೂಷನ್ನ ನಾವು ತಡೆಗಟ್ಟರು ಸಾಕು. ಕೆಟ್ಟ ಗಾಳಿಯಿಂದ ನಾವು ಹೊರಬಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಆರೋಗ್ಯವಿರ್ತದೆ. ನಮಗೋಸ್ಕರ ಅಂತ ಏನಿಲ್ಲ, ನಮ್ಮ ತೀರೋಗಿದೆ. ಮುಂದಿನ ಫ್ಯೂಚರ್ ಅಂದರೆ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಶ್ರಮ ಪಡಲೇಬೇಕು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚಿನ ಜನಗಳಿಗೆ ತಲುಪುತ್ತೆ.